ನಟ ನಿರ್ದೇಶಕ ನಿರ್ಮಾಪಕ ದಿಲೀಪ್ ರಾಜ್ 47 ವಯಸ್ಸು. ಸಾಯುವಂಥ ವಯಸ್ಸೇನಾಗಿರಲಿಲ್ಲ, ಆದರೆ ಹೃದಯಾಘಾತದಿಂದ ಇಂದು ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ಇವತ್ತು ಮುಂಜಾನೆ ಕೊನೆಯುಸಿರು. ನಿನ್ನೆ ರಾತ್ರಿ 8:30ಕ್ಕೆ ಎದೆ ನೋವು ಕಾಣಿಸ್ಕೊಂಡಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಸ್ಮಾರ್ಟ್ ವಾಚ್ನಲ್ಲಿ ECG ಚೆಕಪ್ ಮಾಡಿ ಸುಮ್ಮನಾಗಿದ್ರಂತೆ ದಿಲೀಪ್. ನಾರ್ಮಲ್ ಬಂದಿದ್ದಕ್ಕೆ ಸುಮ್ಮನಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ ವಾಚಲ್ಲಿ ನಾರ್ಮಲ್ ಬಂದಿತ್ತು ಅಂತ. ಅಸಮರ್ಪಕ ಹೃದಯ ಬಡಿತ ತೋರಿಸುವಂತಹ ಸ್ಮಾರ್ಟ್ ವಾಚ್ ಅದು. ಇಂದು ಬೆಳಗ್ಗೆ 8 ಗಂಟೆಗೆ ವೈದ್ಯರ ಅಪಾಯಿಂಟ್ಮೆಂಟ್ ಕೂಡ ಪಡ್ಕೊಂಡಿದ್ರು ದಿಲೀಪ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಹೋಗುವಷ್ಟೊತ್ತಿಗಾಗಲೇ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗುವಷ್ಟೊತ್ತಿಗಾಗಲೇ ಅವರು ಮೃತಪಟ್ಟಿದ್ರು ಅಂತ ವೈದ್ಯರು ತಿಳಿಸ್ತಾ ಇರತಕ್ಕಂಥದ್ದು. ನಿನ್ನೆ ಸಾಯಂಕಾಲ ಎಲ್ಲ ಅವ್ರಿಗೆ ನಿನ್ನೆ ಬೆಳಗ್ಗೆಯಿಂದಲೇ ಸ್ವಲ್ಪ ಆರೋಗ್ಯ, ಮೈಕೈ ನೋವು ಆ ರೀತಿ ಎಲ್ಲ ಇತ್ತಂತೆ. ನಾಳೆಗೆ ಹೋಗೋಣ, ಎಲ್ಲವನ್ನ ಕೂಡ ಚೆಕ್ ಮಾಡಿಸ್ಕೊಳ್ಳೋಣ ಕಂಪ್ಲೀಟ್ ಆಗಿ ಅಂತ ಅಂದ್ಕೊಂಡು. ಓಕೆ, ಅವರ ಪತ್ನಿಯ ದುಃಖವನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ? ತುಂಬ ಜನರಿಗೆ ಆ ಸತ್ಯವನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನೇ ನಂಬಕ್ಕಾಗಲ್ಲ. ತುಂಬ ಜನರಿಗೆ ತುಂಬ ಸಂದರ್ಭಗಳಲ್ಲಿ ಹೀಗಾಗುತ್ತೆ. ಅವ್ರ ಹೆಂಡತಿನೂ ಹಾಗೇನೆ ಪಾಪ. ದಿಲೀಪ್ ರಾಜ್ ಇನ್ನಿಲ್ಲ ಅಂತಕ್ಕಂಥ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಇಟ್ ಟೇಕ್ಸ್ ಟೈಮ್, ತುಂಬ ಟೈಮ್ ಬೇಕಾಗುತ್ತೆ. ತುಂಬ ಕಡೆ ಈ ಥರದ್ದು ನೋಡಿದ್ದೀವಿ ನಾವು. ಅವರ 2 ಹೆಣ್ಣು ಮಕ್ಕಳು, ಅವರ ಹೆಂಡತಿ, ಅಲ್ಲಿ ಹೇಳ್ತಾ ಇದ್ರು ಅಭಿನಯ ಅವರು, ಆಕೆನೇ ತುಂಬ ಧೈರ್ಯವಂತೆ ಆಗಿದ್ದವಳೆ, ತುಂಬ ಅಧೈರ್ಯ ತೋರಿಸ್ತಾ ಇದ್ದಾರೆ ಅಂತ. ಬಟ್ ತುಂಬ ಟೈಮ್ ಬೇಕಿದ್ದಕ್ಕೆಲ್ಲ. ಚಿಕ್ಕ ವಯಸ್ಸಲ್ವಾ, ಈಗ ವಯಸ್ಸಾಗಿ ಅನಾರೋಗ್ಯದಿಂದ ಮೃತಪಟ್ಟರೆ ಅದು ಬೇರೆ ವಿಚಾರ. ಸೊ ಇದು ಚಿಕ್ಕ ವಯಸ್ಸು, ಯಾರು ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಇತ್ತೀಚೆಗೆ ಬಂದಂತಹ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಕೂಡ ಅವರು ಅಭಿನಯಿಸಿದರು.